ಹಿಂದೂ ಮುಖಂಡರಾದ ಮೋಹನ್ ಗೌಡ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ಗೌಡ ಅವರೇ, ನಿನ್ನೆಯ ಘಟನಾವಳಿಗಳಿಗೆ ಎರಡು ಭಾಗ ಇದೆ. ಒಬ್ಬರು ಹೇಳ್ತಿದ್ದಾರೆ ಹುಸೇನ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರು, ಅದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿದ್ದಾರೆ ಅಂತ. ಆದ್ರೆ ಮತ್ತೊಂದು ಗುಂಪು, ಅಲ್ಲೇ ಇದ್ದ ಗುಂಪು ಹೇಳ್ತಾ ಇರೋದು ಹೌದು ಅಲ್ಲೊಂದು ಘೋಷಣೆ ಆಯ್ತು ಅಂತ. ಯಾವ ರೀತಿಯ ಮನಸ್ಥಿತಿ ಸರ್? ರೋಡಲ್ಲೆಲ್ಲೋ ಆಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ, ಮತ್ತೆಲ್ಲೋ ಗುಂಪುಗಳಲ್ಲಿ ಈಗ ಆಗ್ತಾ ಇದ್ದದನ್ನ ಶಕ್ತಿ ಸೌಧದಲ್ಲಿ ಇಡೀ ದೇಶದ ರಕ್ಷಣೆಯ ಸಂಕೇತ, ರಾಜ್ಯದ ರಕ್ಷಣೆಯ ಸಂಕೇತ, ಅದೇ ಶಕ್ತಿ ಸೌಧದಲ್ಲಿ ಹಿಂಗಿದ್ದೊಂದು ಘೋಷಣೆ ಆಗುತ್ತೆ ಅಂತ ಹೇಳಿದ್ರೆ ಅಶೋಕ್ ಅವ್ರು ಹೇಳ್ತಿದ್ದಾರೆ ಒಂದು ಭಯದ ವಾತಾವರಣ ಇದೆ ಅಂತ. ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ವಿಧಾನಸೌಧವನ್ನ ಈ ದೇಶದ ಪ್ರಜಾಪ್ರಭುತ್ವ ದೇಗುಲ ಅಂತ ಕರಿತಾ ಇದ್ದೇವೆ. ನಿನ್ನೆ ಇಸ್ಲಾಮಿಕ್ ಭಯೋತ್ಪಾದಕರು ವಿಧಾನಸೌಧ ಒಳಗಡೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ನೇರವಾಗಿ ಕೂಗ್ತಾರೆ. ದುರ್ದೈವ ಅಂತ ಹೇಳಿದ್ರೆ, ಈ ಘೋಷಣೆಗೆ ಹೋಗಿದ ನಂತರ ಪ್ರಿಯಾಂಕಾ ಖರ್ಗೆ ಅವರು ನಮ್ದೇ ರಾಜ್ಯದಲ್ಲಿ FIR ಆಗುವ ಮೊದಲೇ, FSSL ರಿಪೋರ್ಟ್ ಬರುವ ಮೊದಲೇ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಮೊಹಮ್ಮದ್ ಜುಬೇರ್ ಅಂತೇಳಿ ಫ್ಯಾಕ್ಟ್ ಚೆಕರ್ ಜೊತೆಗೆ ಚೆಕ್ ಮಾಡಿ ಇದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಘೋಷಣೆ ಅಂತೇಳಿ ಕ್ಲೀನ್ ಚಿಟ್ ಕೊಟ್ಟು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಅಪಾಯಕಾರಿ. ಇಸ್ಲಾಮಿಕ್ ಭಯೋತ್ಪಾದಕರಿಗಿಂತ ಅವರನ್ನ ಸಮರ್ಥನೆ ಮಾಡುವ, ಅವರಿಗೆ ರಕ್ಷಣೆ ನೀಡುವ, ಆ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಈ ಪ್ರಿಯಾಂಕಾ ಖರ್ಗೆ ಅವರಂತಹ ಮಾನಸಿಕತೆ ಸಚಿವರು ಈ ದೇಶಕ್ಕೆ ಅತ್ಯಂತ ಅಪಾಯಕಾರಿ. ಈ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಪಾಕಿಸ್ತಾನ 40 ಸೈನಿಕರನ್ನ ಹತ್ಯೆ ಮಾಡಿದಾಗ ಪಾಕಿಸ್ತಾನದ ಅಲ್ಲಿನ ಗೃಹ ಸಚಿವರು ಅವರ ಅಸೆಂಬ್ಲಿಯಲ್ಲಿ ನಾವೇ ಪುಲ್ವಾಮಾ ದಾಳಿ ಮಾಡಿದಂತ ಒಪ್ಪಿರುವಾಗ ಕಾಂಗ್ರೆಸ್ ಇಲ್ಲ ಮೋದಿ ಮಾಡಿದ ಅಂತ ಹೇಳಿದ್ರು. ನತಾಶಾ ಕೌಲ್ ಅಂತ ಹೇಳಿ ಪಾಕಿಸ್ತಾನದ ಏನು ಭಯೋತ್ಪಾದಕರ ಸಿಂಪತೈಸರ್ ನಮ್ಮ ರಾಜ್ಯದ ಸರ್ಕಾರದ ಕಾರ್ಯಕ್ರಮಕ್ಕೆ HC ಮಹದೇವ್ ಅವರು, ಕಾಂಗ್ರೆಸ್ ಮುಖಂಡರು, ಸಚಿವರು ನಮ್ಮ ರಾಜ್ಯದ ಸರ್ಕಾರದ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಡ್ತಾರೆ. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ ಈ ದೇಶದ ಭದ್ರತೆಗೆ, ಈ ದೇಶದ ಸಾವರೆಂಟಿಟಿಗೆ, ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕ ಆಗಿದೆ. ನಮ್ಮ ದೇಶದ ಸೈನಿಕರು ಶತ್ರು ದೇಶವಾದಂತಹ ಪಾಕಿಸ್ತಾನ ಮತ್ತು ಚೈನಾವನ್ನ ಸೆದೆ ಬಡಿಲಿಕ್ಕೆ ಸಕ್ಕೆರಿದ್ದಾರೆ. ಆದ್ರೆ ದೇಶದ ಒಳಗೆ ದೇಶಕ್ಕೆ ಭದ್ರತೆಗೆ ಅಪಾಯಕಾರಿ ಅಂತ ಕಾಂಗ್ರೆಸ್ ಏನಿದಿಲ್ಲ, ಇದು ದೇಶದ ಸೆಕ್ಯೂರಿಟಿಗೆ ಅತ್ಯಂತ ಅಪಾಯಕಾರಿ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ, ಈ ಒಂದು ಪ್ರಕರಣ ಏನಿದೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಒಬ್ಬ ಇಂಟರ್ನ್ಯಾಷನಲ್ ಭಯೋತ್ಪಾದಕ ಜಾಕಿರ್ ನಾಯಕನನ್ನ ಕರೆದು ನಮ್ಮ ದೇಶದಲ್ಲಿ ಅವನಿಗೆ ಬೆಸ್ಟ್ ಟೆಲಿವೆಂಜರ್ ಅಂತ ಅವಾರ್ಡ್ ಅನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಸದ್ದಾಂ ಹುಸೇನ್ ಇಂಟರ್ನ್ಯಾಷನಲ್ ಭಯೋತ್ಪಾದಕನನ್ನ P ಚಿದಂಬರಂ ಅಂತ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಒಬ್ಬರು ಸಚಿವರು ಅವರನ್ನ G ಅಂತೇಳಿ ಸಂಬೋಧನೆಯನ್ನ ಮಾಡ್ತಾರೆ. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ ಹೇಗೆ ಇಸ್ಲಾಮಿಕ್ ಭಯೋತ್ಪಾದಕರನ್ನ ಓಲೈಕೆ ಮಾಡ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ಮಿತಿ ಮೀರಿ ಈಗ ಬಜೆಟ್ ನಲ್ಲಿ 1500 ಕೋಟಿಯನ್ನ ಕೊಟ್ಟಾಯ್ತು. ಅದನಂತರ ನಮ್ಮ ರಾಜ್ಯದಲ್ಲಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನ ದೇಗುಲ ಅಲ್ಲ, ಇದನ್ನ ಧೈರ್ಯದಿಂದ ಪ್ರಶ್ನಿಸಿ ಅಂತೇಳಿ ಈ ರೀತಿ ಇದನ್ನ ಚೇಂಜ್ ಮಾಡಿದ್ರು. ಆಮೇಲೆ ಮೋಹನ್ ಗೌಡ್ರೆ, ನಿಮ್ಮಂತಾರನ್ನು ಹೇಳಿರ್ಬೋದು ಪಾಕಿಸ್ತಾನ ಘೋಷಣೆ, ದೇಶ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಕ್ಷಮೆ ಕೇಳಬೇಕು. ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಕ್ಷಮೆ ಕೇಳಬೇಕು. ದೇಶದ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕ ಆಗಿದೆ. ದೇಶದ ಭದ್ರತೆಗೆ ಕಾಂಗ್ರೆಸ್ ಮಾರಕ ಆಗಿದೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.